ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಪುರಿ ಜಗನ್ನಾಥ ರಥಯಾತ್ರೆ ಟೈಮ್ನಲ್ಲಿ ನನ್ನ ತಂಗಿ ಈಗ ಫ್ರಂಟಲ್ಲಿ ಕಾಣ್ತಾ ಇದ್ದಾಳಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದಾಳಲ್ಲ, ಸೊ ಅವಳು ನನ್ನ ಕಸಿನ್. ಸೊ ಅವಳು ಕಥಕ್ ಡ್ಯಾನ್ಸರು. ಸೊ ಅವರ ಟೀಮ್, ಅವರ ಕ್ಲಾಸಿಂದ ಪುರಿ ಜಗನ್ನಾಥ್ ಯಾತ್ರೆ ಹೇಗೆ ಬಂತು, ಜಗನ್ನಾಥ ರಥಯಾತ್ರೆ, ಜಗನ್ನಾಥ ದೇವರು ಯಾಕೆ ಹಾಗಿದ್ದಾರೆ, ಇದನ್ನೆಲ್ಲ ನೃತ್ಯ ರೂಪಕ ಮಾಡಿದ್ರು. ಸೊ ಆ ಶೋಗೆ ನಾನು ಹಸ್ಬೆಂಡ್ ಇಬ್ರು ಹೋಗಿದ್ವಿ. ಅದರ ಕ್ಲಿಪ್ಪಿಂಗ್ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ. ಇವತ್ತು 6ನೇ ತಾರೀಕು ಜುಲೈ ಆ್ಯಂಡ್ ಇವತ್ತು ಪ್ರಥಮ ಏಕಾದಶಿ. ನಾಳೆಯಿಂದ ಇದು ಶುರು, ಇವತ್ತಿಂದನೇ ಚಾತುರ್ಮಾಸ್ಯ ಶುರು. ಸೊ ಹಾಗಾಗಿ ನಾಳೆ ಬೆಳಗ್ಗೆ ದ್ವಾದಶಿ, ಬೆಳಗ್ಗೆ ಬೇಗ ಅಡುಗೆ ಆಗಬೇಕು ಅಂತ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಅಡುಗೆ ಮನೆ ಕ್ಲೀನ್ ಆಗಿಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಮೂಡ್ ಬರಲ್ಲ. ಐ ಥಿಂಕ್ ನಿಮ್ಗೆಲ್ಲರಿಗೂ ಅನಿಸುತ್ತೆ, ಅಂದರೆ ಅಡುಗೆ ಮನೆ ಬೆಳಗ್ಗೆ ಎದ್ದು ಬಂದ ತಕ್ಷಣ ಕ್ಲೀನಾಗಿದ್ದರೆ ಎಲ್ಲ ಪಟ ಮುಗ್ದೋಗುತ್ತೆ. ಕ್ಲೀನ್ ಮಾಡ್ಕೊಂಡು ಮಾಡಬೇಕು ಅಂತಂದರೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮೀನ್ಮೇಲೆ ನಾನು ಅಡುಗೆ ಮನೆಯಿಂದನೇ ಯಾಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಒಂದಿಷ್ಟು ಚೇಂಜಸ್ ಮಾಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು, ಸೊ ಅದನ್ನು ಕ್ಲೀನ್ ಮಾಡಿಕೊಂಡೆ. ಮತ್ತು ಅದನ್ನೇ ಇನ್ನೇನು ತೋರಿಸೋದು. ಮೀನ್ವೇಲ್ ಇವತ್ತು ನಾನು ಪಾತ್ರೆ ತೊಳೆಯೋ ಬ್ಯಾಸ್ಕೆಟ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಲೆಟ್ ಮೀ ಶೋ ಯು. ಓಕೆ, ಸೊ ಈ ಬ್ಯಾಸ್ಕೆಟ್ ಎಲ್ಲ ನಾನು ಹಾಕ್ತೀನಿ. ಇದು ಸುಮಾರು ವರ್ಷದಿಂದ ಇದೆ ನನ್ನ ಹತ್ರ. ಇಲ್ಲೆಲ್ಲ ಕಪ್ ಬ್ರೌನ್ ಆಗ್ಬಿಟ್ಟಿತ್ತು, ಸಿಕ್ಕಾಬಟ್ಟೆ ಉಜ್ಜಿ ಕ್ಲೀನ್ ಮಾಡಬೇಕಾಯ್ತು. ಸೊ ಇದು ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಅದ್ರ ಜೊತೆಗೆ ನೀವು ಇದೊಂದು ನೋಡಬಹುದು, ಇದು ಕ್ಯಾಬಿನೆಟ್ಟು ದೇವ್ರ ಮನೆಯಲ್ಲಿತ್ತು. ಸೊ ಅದನ್ನು ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಇಲ್ಲಿದ್ದಿದ್ದು ಬ್ರೌನ್ ಕ್ಯಾಬಿನೆಟ್ಟು ದೇವ್ರ ಮನೇಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಮೇನ್ಲಿ ನನಗೆ ಅರ್ಜೆಂಟಿಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡಿರೋದು. ಸೊ ಇದು ಒಂದು ಚಿಕ್ಕದೊಂದು ಬಾಕ್ಸ್ ಥರದ್ರಲ್ಲಿ ನಂದೆಲ್ಲ ಇದ್ರದ್ದು ಬ್ರಾಸ್ ಸಾಮಾನು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದೊಂದ್ಸಲಿ ಒಣಮೆಣ್ಸಿನ್ಕಾಯಿ ಅರ್ಜೆಂಟಿಗೆ ಬೇಕಾಗುತ್ತೆ. ನಾನು ಒಣಮೆಣ್ಸಿನ್ಕಾಯಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾವಾಗ್ಲೂ. ಒಂದು 4 ಒಣಮೆಣ್ಸಿನ್ಕಾಯಿ ಇದೊಂದು ಬ್ರಾಸ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಲೋಟಗಳಿದೆ. ಆಮೇಲೆ ಇದೊಂದು ಕುಟ್ನಿ ಇದೆ. ಇದೊಂಥರ ಒಂದು ಚಿಕ್ಕ ಬಾಕ್ಸಲ್ಲಿ ಎಲ್ಲ ಅದೇ ಥರನೇ, ಅಂದರೆ ಒಂದೇ ಕಲರ್ ಅಲ್ಲ. ಸೊ ಹಾಗಾಗಿ ಅದನ್ನು ಒಂದು ಕಡೆಗೆ ಹಾಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಇದೊಂದು ಫ್ರೂಟ್ ಬ್ಯಾಸ್ಕೆಟ್ ಯಾವಾಗಲೂ ಇರುತ್ತೆ, ನೀವು ನೋಡಿರ್ತೀರ. ಇದು ಹಾಗೇ ಇದೆ, ಇದೇನು ಚೇಂಜ್ ಆಗಿಲ್ಲ. ಇದು ಕೂಡ ಹಾಗೇ ಇದೆ. ಇಲ್ಲಿ ಕೂಡ ಆಲ್ಮೋಸ್ಟ್ ಎಸ್, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ನೀವು ಲಾಸ್ಟ್ ಟೈಮ್ ನೋಡಿದ್ದಕ್ಕಿಂತ ಒಂಚೂರು ಇಲ್ಲಿ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಇದು ಬಾದಾಮ್ ಪುಡಿ ಅಮ್ಮ ಮಾಡಿದ್ದು, ಸಕ್ಕತ್ತಾಗಿದೆ. ಒಂದ್ಸಲಿ ರೆಸಿಪಿ ಯಾವಾಗಲಾದರೂ ಶೇರ್ ಮಾಡ್ತೀನಿ, ಅಮ್ಮನ ಕೇಳಿ. ಇದು ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಈ ಕಟ್ಟೆ ಕೆಳಗಡೆಗೆ ನಾನೊಂದು ಪೀಸ್ ಹಾಕಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಇದು ಚಿಕ್ಕಪ್ಪನ ಮನೆಯಿಂದ ತೊಗೊಂಡು ಒಂದು 4-5 ತಿಂಗಳ ಮೇಲಾಗಿತ್ತು, ಅಥವಾ ಇನ್ನೂ ಜಾಸ್ತಿ ಆಗಿತ್ತು ಅನಿಸುತ್ತೆ. ಫೈನಲಿ ಅದು ಸ್ವಿಚ್ ಬೋರ್ಡ್ ಹಾಳಾಗಿತ್ತು ಕಂಪ್ಲೀಟ್. ಅದು ಹೊಸದು ಹಾಕ್ಸಿದೆ ಇದು. ಸೊ ಆಗ ಬಂದಿದ್ದರು, ಆಗ ಕೇಳಿದೆ ಅವ್ರಿಗೆ. ಸೊ ಇದು ಬರುತ್ತಲ್ಲ, ಸೊ ಅದನ್ನು ಹಾಕಿ ಇದೊಂದು ಹೊಡೆದಿರೋದು. ಹಾಗಾಗಿ 2 ಬ್ಯಾಸ್ಕೆಟ್ ಇದು ಒಂದಾಗಿದೆ. ಇದು ಅಕ್ಕಿ ಡಬ್ಬ ಅಮ್ಮನ ಮನೆಯಿಂದ ಇಸ್ಕೊಂಡು ಬಂದಿದ್ದೀನಿ. ನನಗೆ ಸ್ಟೀಲ್ದು ಬೇಕಿತ್ತು, ಯಾಕಂದರೆ ಪ್ಲಾಸ್ಟಿಕ್ದ್ರಲ್ಲಿ ಸ್ಟೋರ್ ಮಾಡ್ತಿದ್ದೆ ಅಕ್ಕಿ. ಸೊ ಫೈನಲಿ ಸ್ಟೀಲ್ ತೊಗೊಂಡು ಬಂದೆ. ಆ್ಯಂಡ್ ಇಷ್ಟು ದೊಡ್ಡ ಡಬ್ಬ ಸುಮ್ಮನೆ ಅನ್ನೆಸೆಸರಿ ತೊಗೊಳೋದು ಬೇಡ ಅಂತ ಅಮ್ಮನ ಹತ್ರ ಇತ್ತು, ಅವ್ರು ಯೂಸ್ ಮಾಡ್ತಿರ್ಲಿಲ್ಲ. ಸೊ ವೈ ನಾಟ್ ಅಂತ ಅದನ್ನು ತೊಗೊಂಡು ಬಂದೆ. ಇನ್ನು ಮಿಕ್ಕಿದ್ದೆಲ್ಲ ಹಾಗೇ ಇದೆ. ಇಲ್ಲಿ ಏನು ಜಾಸ್ತಿ ಚೇಂಜ್ ಮಾಡಿಲ್ಲ. ಇದು ನಾಳೆಗೆ ಒಂದು ಸ್ವಲ್ಪ ನೆನೆ ಹಾಕಿದ್ದೀನಿ. ಆಲ್ಸೋ ಮನೇಲಿ ತುಪ್ಪ ಕಾಯಿಸಿದೆ ಇವತ್ತು, ಅದ್ರದ್ದು ಮಿಕ್ಕಿದದ್ರಲ್ಲಿದೆ. ಕೆಳಗಡೆ ಇಡ್ಲಿಗೆ ನೆನೆ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಬೆಂಡೆಕಾಯಿ ಇದೆ. ಸೊ ಯೂಶ್ವಲಿ ನಾನು ಏನು ಮಾಡ್ತೀನಿ, ತೊಗೊಂಡು ಬಂದ ತಕ್ಷಣ ಬೆಂಡೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು, ಯಾಕಂದರೆ ಬೆಂಡೆಕಾಯಿ ತೊಳೆದಿಟ್ಟಿಲ್ಲ ಅಂದರೆ ತೊಳೆದ ತಕ್ಷಣ ಮಾಡೋಕ್ಕಾಗಲ್ಲ. ಸೊ ತೊಳೆದ್ಬಿಟ್ಟು ಈ ಥರ ಮುಚ್ಚಿಟ್ಬಿಡ್ತೀನಿ. ಒಂದು ಸ್ವಲ್ಪ ಅದು ಡ್ರೈ ಆಗುತ್ತೆ. ಫ್ರಿಜ್ಜಲ್ಲಿ ಇಡಲ್ಲ ನಾನು ಯೂಶ್ವಲಿ ಬೆಂಡೆಕಾಯಿ ತೊಗೊಂಡು ಬಂದರೆ ಈ ಥರ. ಸೊ ಅದಷ್ಟಾದರೆ ಇದು ಒಂದು ಚೇಂಜ್ ಮಾಡಿದ್ದೀನಿ. ಇದು ಗ್ಯಾಸ್ ಕಟ್ಟೆ ಇಲ್ಲಿ ಮೇಲೆ ಮಸಾಲೆ ಎಲ್ಲ ಮುಂಚೆ ನೀವು ನೋಡಿದರೆ ಇದರಲ್ಲಿ ಇರ್ತಾಯಿತ್ತು. ಇದು ಇವಾಗ ಸ್ವಲ್ಪ ದಿನ ಬೇಡ ಯೂಸ್ ಮಾಡೋದು ಅಂತ ಇದು ಕ್ಲೀನು ಮಾಡಬೇಕು. ಅದ್ರ ಬದಲು ಇದು ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಮಸಾಲೆಗಳು ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ದಟ್ ಈಸ್ ದ್ಯಾಟ್. ಆ್ಯಂಡ್ ಎಸ್, ಇದು ಟೀ ಕಾಫಿ ಶುಗರ್ದು ಅದ್ರ ಪಾಡಿಗೆ ಅದು ಇಲ್ಲಿದೆ. ಸೊ ಎಸ್, ಅದಷ್ಟು ಚೇಂಜಸ್ ನಾನು ಕಿಚನಲ್ಲಿ ಮಾಡಿದ್ದೀನಿ. ಇನ್ನು ಮೇಲಿಂದೆಲ್ಲ ನೀವು ನೋಡಿರ್ತೀರ, ಮೇಲಿನ ಸ್ಟೀಲ್ದೆಲ್ಲ ಹಾಗೆ ಇದೆ. ಸದ್ಯಕ್ಕಷ್ಟು ಟೈಮ್ ಈಗ ಆ್ಯಕ್ಚುಲಿ 11 ಗಂಟೆ ಆಗ್ತಾಯಿದೆ. ಸೊ ನಾಳೆ ಬೆಳಗ್ಗೆ ಬೇಗ ಹೇಳಬೇಕು, ದ್ವಾದಶಿ ಇದೆ, ಊಟ ಎಲ್ಲ ಮಾಡೋಕ್ಕೆ ಬೆಳಗ್ಗೆನೇ ಎದ್ದು. ಸೊ ಎಸ್, ಇದೇ ವ್ಲಾಗ್ನ ನಾನು ನಾಳೆ ಬೆಳಗ್ಗೆನೂ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇದು ನೆಕ್ಸ್ಟ್ ಡೇ ದ್ವಾದಶಿ ದಿನ ಬೆಳಗ್ಗೆ ಎಲ್ಲ ಮುಗಿಸಿ ಎಲ್ಲ ಪೂಜೆ ಗೀಜೆ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ರಾತ್ರಿ ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಗಾಜಿನ ಬಾಟ್ಲು ತೊಳೆಯೋಕ್ಕಿಟ್ಟಿದ್ದೆ. ಸೊ ಅದು ನಾನೇನು ಮಾಡ್ತೀನಿ, ಈ ಎಣ್ಣೆ ಖಾಲಿ ಆದಮೇಲೆ ಕಂಪ್ಲೀಟಾಗಿ ಹೆಚ್ಚಿದ ಮೇಲೆ, ಸೊ ಖಾಲಿ ಆಗಿದೆ ಅಂತ ಹೇಳಬಾರ್ದಂತೆ, ಹೆಚ್ಚಿದೆ ಅಂತ ಹೇಳಬೇಕಂತೆ. ಸೊ ಹೆಚ್ಚಿದ ಮೇಲೆ ಆ ಬಾಟ್ಲ್ ಏನಿದೆ ಅದು ಕಂಪ್ಲೀಟಾಗಿ ಉಲ್ಟಾ ಮಾಡಿ ಇಟ್ಬಿಡ್ತೀನಿ. ಸೊ ಎಕ್ಸಸ್ ಎಣ್ಣೆ ಎಲ್ಲ ಕೆಳಗಡೆಗೆ ಒಂದು ಬಟ್ಲಿಗೋ ಪ್ಲೇಟ್ಗೋ ಎನಿಕಾರ ಬಂದುಬಿಟ್ಟಿರುತ್ತೆ. ಅದಾದಮೇಲೆ ಬಾಟ್ಲು ಹೊರಗಡೆ ಕ್ಲೀನಾಗಿ ತೊಳ್ಕೊಂಡು ಒಳಗಡೆಗೆ ಡೈಲ್ಯೂಟೆಡ್ ಡಿಶ್ ವಾಷರ್, ಯಾವುದು ವಿಮ್ಮು ಯಾವ್ದು ಯೂಸ್ ಮಾಡ್ತೀವೋ ಅದು, ಅಥವಾ ಏನೂ ಇಲ್ಲ ಅಂದರೆ ಸೋಪಿನ ನೀರು ಬೇಸಿಕಲಿ ಅದನ್ನು ಹಾಕಿ ಅಕ್ಕಿ ಹಾಕ್ತೀನಿ, ಒಂದು ಚಮಚದಷ್ಟು ಅಕ್ಕಿ. ಸೊ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡ್ತೀನಿ. ಸೊ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಕ್ಲೀನಾಗಿ ಹೊರಗಡೆ ತೆಕ್ಕೊಂಡು, ಅಂದರೆ
ಅಕ್ಕಿ ಕ್ಲೀನಾಗಿ ಹೊರಗಡೆ ಬರುತ್ತೆ, ನೊರೆನೂ ಎಲ್ಲ ಆಲ್ಮೋಸ್ಟ್ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಅದಾದಮೇಲೆ ಅಕ್ಕಿ ತುಂಬ ಜಿಡ್ಜಿಡ್ಡಾಗಿತ್ತು ಅಂದರೆ ರೀಯೂಸ್ ಮಾಡಲ್ಲ, ಅದನ್ನು ಹಾಗೆ ಗಿಡದ ಹತ್ರ ಎಲ್ಲಾರ ಹಾಕ್ಬಿಡ್ತೀನಿ, ಇರುವೆ ತಿನ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದನ್ನು ಹಾಗೆ ತೊಳೆದು ಮತ್ತೆ ನೆಕ್ಸ್ಟ್ ಬಾಟಲ್ ಕ್ಲೀನ್ ಮಾಡ್ಲಿಕ್ಕೆ ಇಟ್ಕೊಳ್ತೀನಿ. ಇವತ್ತು ಇಸ್ ದ ನೆಕ್ಸ್ಟ್ ಡೇ. 11 ಗಂಟೆ ರಾತ್ರಿ ಆಗ್ತಾ ಇದೆ. ಬೇಸಿಕ್ಲಿ ನಾನು ಇವಾಗ ದೇವ್ರ ಮನೆ ಲೈಟ್ ಹಾಕ್ಕೊಂಡು ಲಿಟ್ರಲಿ ಅದನ್ನೆಲ್ಲ ತೊಳೆದೆ. ನಾಳೆ ಆ್ಯಕ್ಚುಲಿ ನಾ ಹೇಳಿದೆ ಅನ್ಸುತ್ತೆ, ಇದು ಹೋದ್ಮೇಲೆ ಅಂದರೆ ಅತ್ತೆ ಇದ್ರದ್ದು ಕಾರ್ಯ ಬರುತ್ತೆ ಪ್ರತಿ ತಿಂಗಳು ಅಂತ ಹೇಳಿ. ಸೊ ನಾಳೆ ಇದೆ ಕಾರ್ಯ, ಹಾಗಾಗಿ ಅದಕ್ಕೆ ಬೇಸಿಕ್ಲಿ ಪ್ರತಿಯೊಂದನ್ನು ತೊಳ್ಕೊಂಡು ನೀಟಾಗಿ ಫ್ರೆಶ್ ಆಗೇ ತೊಗೊಂಡು ಹೋಗಬೇಕು. ಸೊ ಅದನ್ನೆಲ್ಲ ನಾನೇನು ಮಾಡಿದ್ದೀನಿ, ಒಂದು ಬ್ಯಾಗ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಕೆಲವೊಂದೆಲ್ಲ ಎವ್ರಿ ಮಂತ್ ಅದು ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಅದು ಒಂದು ಬ್ಯಾಗಲ್ಲಿ ಕ್ಲೀನಾಗೆಲ್ಲ ಇಟ್ಬಿಟ್ಟಿರ್ತೀನಿ. ಹೋಗೋ ಹಿಂದಿನ ದಿನ ವಾಶ್ ಮಾಡ್ಕೊಳ್ತೀನಿ. ಬೆಳಗ್ಗೆಯಿಂದ ಟೈಮ್ ಆಗಿಲ್ಲ ನಾನು ಅದನ್ನು ಮಾಡೋಕ್ಕೆ. ಇವಾಗ ನೋಡಿದ್ರೆ ಪೀತಾಂಬರಿ ಖಾಲಿಯಾಗಿತ್ತು, 10 ಖಾಲಾಗೋಗಿತ್ತಾಗಲೇ. ಸೊ ಟ್ರೈ ಮಾಡೋಣ ಅಂತ ಹೇಳಿ ಗಾಡಿ ತೊಗೊಂಡು ಹೋದೆ. ಲಕ್ಕಿಲಿ ಒಂದು ಅಂಗಡಿ ಕ್ಲೋಸ್ ಮಾಡ್ತಿದ್ರು ಆಲ್ರೆಡಿ, ಇದೆ ತೊಗೊಂಡು ಬಂದೆ. ಅದನ್ನೆಲ್ಲ ಒರೆಸ್ಬೇಕು. ಅದಕ್ಕೆ ಮುಂಚೆ ನಾನು ಈಗ ಒಂದು ಕಷಾಯ ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಸ್ವಲ್ಪ 2-3 ದಿನದಿಂದ ಗಂಟ್ಲು ಕರಕರ ಅಂತ ಇದೆ. ಆ್ಯಂಡ್ ಈಗ ವೆದರ್ ಕೂಡ ಬೆಂಗಳೂರಲ್ಲಿ ಎಸ್ಪೆಷಲಿ ಒಂಥರ ಹೆಂಗೆ ಅಂದರೆ ಇವಾಗ ಮಳೆ ಬಂದಿರುತ್ತೆ, ತಕ್ಷಣ ಬಿಸಿಲು ಬಂದ್ಬಿಡುತ್ತೆ. ಸೊ ಆ ಕಷಾಯ ಆ್ಯಕ್ಚುಲಿ ಲಾಸ್ಟ್ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿ ರೆಡ್ ಕಲರ್ ನಾನು ಫಸ್ಟ್ ಸೀರೆ ಉಟ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ಅದು ಬರ್ತ್ಡೇ ಗುಡ್ಬೇಕಿತ್ತು ಊಟಿಲ್ಲ, ಸಂಕ್ರಾಂತಿ ಗುಡ್ಬೇಕಿತ್ತು ಊಟಿಲ್ಲ, ಆ ಕತೆ ನಿಮಗೆ ಗೊತ್ತಿರಬೇಕು ಮೋಸ್ಟ್ ಪ್ರಾಬ್ಲಿ. ಸೊ ಅವತ್ತು ಫಂಕ್ಷನ್ಗೆ ಹೋಗಿದ್ನಲ್ಲ, ಅಲ್ಲಿ ಕಷಾಯ ಮಾಡಿದೆ. ಕಾಫಿ ಮಾಡೋಣ, ಟೀ ಮಾಡೋಣ, ಅಥವಾ ಬೇರೆ ಥರದ್ದು ಶುಂಠಿ ಕಾಫಿ ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ನಾನಂದೆ ನಾ ಕಷಾಯ ಮಾಡಲ ಅಂತ ಕೇಳಿ ಅವತ್ತು ಆ್ಯಕ್ಚುಲಿ ಕಷಾಯ ಮಾಡಿದ್ದೆ. ಅವತ್ತು ರುದ್ರಾಭಿಷೇಕ ಇದ್ದಿದ್ದು. ಸೊ ರುದ್ರ ಹೇಳಬೇಕಾ ತುಂಬ ದೊಡ್ಡದಲ್ವಾ, ಆಮೇಲೆ ಎಷ್ಟೋ ಸರಿ ಹೇಳಬೇಕು, ಇಷ್ಟು ಸರಿ ಎಷ್ಟೋ 108 ಸರಿ ಆ ಥರದ್ದೇನೋ ಇತ್ತು ಅವತ್ತು. ಸೊ ಮಧ್ಯದಲ್ಲಿ 2 ಸಲ ಬ್ರೇಕ್ ತೊಗೊಂಡ್ರು. ಆ 2 ಸರಿನೂ ಕಷಾಯನೇ ಕೊಟ್ಟೆ, ಅಂದರೆ ಮಾಡಿ ಕೊಟ್ಟೆ ಎಲ್ಲರಿಗೂ. ಸಿಕ್ಕಾಪಟ್ಟೆ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ರೆಸಿಪಿ ಅದು ಆ್ಯಕ್ಚುಲಿ ಟೇಸ್ಟಿಯಾಗೂ ಇದೆ. ಸೊ ಕಷಾಯ ಅಂದ ತಕ್ಷಣ ಬೇಜಾರಾಗುತ್ತೆ, ಬಟ್ ಈ ಕಷಾಯ ಟೇಸ್ಟಿಯಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಇವಾಗ ಮಾಡ್ತಿದ್ದೀನಿ. ಅದನ್ನಿಟ್ಟು ಅದೊಂದು ಅಟ್ಲೀಸ್ಟ್ 15 ಮಿನಿಟ್ಸ್ ಕುದಿಬೇಕದು. ಆಮೇಲೆ ಅದು ಕುದಿಯೋಕ್ಕಿಟ್ಟು ಆಮೇಲೆ ಇಲ್ಲಿಗೆ ಬರ್ತೀನಿ ಇದನ್ನು ಒರೆಸ್ಲಿಕ್ಕೆ. ಇಲ್ಲಿ ನಾನು 2 ಲೋಟ ನೀರು ತೊಗೊಂಡಿದ್ದೀನಿ. 2 ಲೋಟಕ್ಕಿಂತ ಒಂಚೂರು ಜಾಸ್ತಿನೇ ಇದೆ. ಸೊ ಆ ನೀರಿಗೆ 1 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಕಾಳು ಮೆಣಸು, 2 ಇಂಚಷ್ಟು ಶುಂಠಿ ಕುಟ್ಟಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಶುಂಠಿ ನೀವು ಕಮ್ಮಿ ಹಾಕಿ ಮಕ್ಕಳಿಗೆ ಕೊಡ್ತಿದ್ರೆ ಶುಂಠಿ ಹಾಗೆ ಮೆಣಸು ಎರಡೂ ಒಂಚೂರು ಕಮ್ಮಿ ಹಾಕಿ, ಅಥವಾ ನೀವು ನೀರನ್ನ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಮಾಡ್ಕೊಳ್ಳಿ. ಸೊ ಈ ಶುಂಠಿನ ನಾನು ಚೆನ್ನಾಗಿ ಕುಟ್ಟಿ ಇದಕ್ಕೆ ಹಾಕಿ ಕುದ್ದು ಇದೊಂದು ಅರ್ಧಕ್ಕೆ ಬರಬೇಕು. ಸೊ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇದ್ರೂ ನಡೆಯುತ್ತೆ. ಅದಕ್ಕೆ ನಾನೊಂದು 3ರಿಂದ 4 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ನಾನು ಪುಡಿ ಬೆಲ್ಲ ಆರ್ಗ್ಯಾನಿಕ್ ಯೂಸ್ ಮಾಡ್ತಿದ್ದೀನಿ, ಯಾವುದಾದ್ರೂ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಬೆಲ್ಲನ ನೀವು ಶೋಧಿಸೋಕ್ಕೆ ಮುಂಚೆನೆ, ಅದಾದಮೇಲೆ ಇದು ಸ್ಟ್ರೈನ್ ಮಾಡ್ತೀವಿ. ಸೊ ನಾರ್ಮಲ್ ಬೆಲ್ಲ, ಉಂಡೆ ಬೆಲ್ಲ ಥರದ್ದು ಹಾಕಿದರೆ ಕಲ್ಲಿರುತ್ತೆ ಅದರಲ್ಲಿ ಯೂಶಲಿ. ಸೊ ಹಾಗಾಗಿ ಸ್ಟ್ರೈನ್ ಮಾಡ್ಲಿಕ್ಕೆ ಮುಂಚೆನೇ ಬೆಲ್ಲ ಹಾಕಿದರೆ ಒಳ್ಳೆಯದು. ಸೊ ಬೆಲ್ಲ ಹಾಕಿದ ಮೇಲೆ ಆಫ್ ಮಾಡಬೇಕು. 1-2 ಕುದಿ ಬರುತ್ತೆ, ಕುದ್ದ ಮೇಲೆ ಆಫ್ ಮಾಡಿ ಅದಾದಮೇಲೆ ಹಾಲು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಲು ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಲು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟ್ರೈನ್ ಮಾಡಿಕೊಂಡು ಕುಡಿತಾ ಇದ್ರೆ ಆಹಾ, ಗಂಟಲಿಗೆ ತುಂಬ ಹಾಯ್ ಅನಿಸುತ್ತೆ. ಅದರಲ್ಲೂ ಮಾನ್ಸೂನ್ ಸೀಸನಲ್ಲಿ ಇದು ತುಂಬ ಅವಶ್ಯಕತೆ ಇದೆ. ವಿಂಟರು ಮಾನ್ಸೂನು 2 ಸೀಸನಲ್ಲಿ ನಮ್ಮ ಮನೇಲಿ ಇದು ಮಾಡ್ತಾನೆ ಇರ್ತೀನಿ ನಾನು ಮ್ಯಾಕ್ಸಿಮಮ್ ಟೈಮ್ಸು. ಸ್ವಲ್ಪ ಗಂಟಲು ಅಲ್ಲಿ ಇಲ್ಲಿ ಹೋಗ್ತಿದೆ ಅಂದ ತಕ್ಷಣ ನಾನು ಕಷಾಯ ಮಾಡ್ಕೊಂಡು ಕುಡಿತೀನಿ. ಸೊ ನನಗಂತೂ ತುಂಬ ಫೇವ್ರೆಟ್ ಇದು. ಇವತ್ತು 10ನೇ ತಾರೀಕು ಗುರುಪೂರ್ಣಿಮಾ. ಸೊ ಇವಾಗ ರಾಯರ ಮಠಕ್ಕೆ ಹೋಗಿ ನಮಸ್ಕಾರ ಹಾಕೊಂಡು ಬಂದ್ವಿ. ನಾನು ಹಸ್ಬೆಂಡ್ ಇಬ್ರು ಹೋಗಿದ್ವಿ. ಇದಕ್ಕೆ ಮುಂಚೆ ನೀವು ನೋಡಿರ್ತೀರಾ ರಾಯರ್ದು ಹೇಗೆ ಅಲಂಕಾರ ಮಾಡಿದ್ರು ಅಂತ ಕ್ಲಿಪ್ಪಿಂಗ್ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತು. ಸೊ ಎಸ್, ನಾನು ಅಷ್ಟೇ ಬೆಳಗ್ಗೆಯಿಂದ ನನ್ನ ಗುರುಗಳಿಗೆ ಎಲ್ಲರಿಗೂ ಮೆಸೇಜ್ ಮಾಡಿದೆ. ನಾನು ಯಾರ ಹತ್ರ ಎಲ್ಲ ಕಲ್ತಿದ್ದೆ ಅವ್ರಿಗೆಲ್ಲರಿಗೂ ಗುರುಪೂರ್ಣಿಮಾ ವಿಶಸ್ ಕಳಿಸಿದೆ. ನನಗೂ ವಿಶಸ್ ಬಂದು ನನ್ನ ಸ್ಟೂಡೆಂಟ್ಸಿಂದ ಏನೋ ಒಂಥರ ಅಚೀವ್ಮೆಂಟ್ ಅಂತ ಅನಿಸುತ್ತೆ ಅದನ್ನು ನೋಡಿದ್ರೆ. ನಂಗೆ ಗೊತ್ತಿಲ್ಲ, ಅದು ನನಗೇನೋ ಒಂಥರ ಸ್ಟ್ರೇಂಜ್ ಅನ್ಸುತ್ತೆ, ಗೊತ್ತಿಲ್ಲ ಯಾಕೆ ಅಂತ ಹೇಳಿ. ಸ್ಟೂಡೆಂಟ್ಸು ಬರೀ ಹ್ಯಾಪಿ ಗುರುಪೂರ್ಣಿಮಾ ಅಂತ ಕಳಿಸೋದ್ರ ಜೊತೆಗೆ ಇಷ್ಟುದ ಮೆಸೇಜ್ ಕಳಿಸ್ತಾರೆ ನನಗೆ. ಅದೇನೋ ಒಂಥರ ಸಮಾಧಾನ ಕೊಡುತ್ತೆ ನನಗೆ. ಸೊ ಬೆಳಗಿಂದ ಒಂಥರ ಖುಷಿಯಾಗಿ ಹ್ಯಾಪಿ ಮೂಡೆಲ್ಲ ಇತ್ತು. ಸೊ ಮಠಕ್ಕೆ ಹೋಗಿದ್ವಲ್ಲ, ಹಾಗಾಗಿ ನಾನು ಸೀರೆ ಉಟ್ಕೊಂಡಿದ್ದೆ. ಈ ಸೀರೆ ನಿಮಗೆ ನೆನಪಿರ್ಬೋದು, ನನ್ನ ಕಲೀಗ್ ಗಿಫ್ಟ್ ಮಾಡಿದ್ದು ಅಂತ ಹೇಳಿದೆ. ಇದ್ರ ಬ್ಲೌಸ್ ಕೂಡ ಅಮ್ಮ ಹೆಂಗೆ ಹೊಲ್ಕೊಟ್ಟಿದ್ದಾರೆ ಅಂತ ಕೂಡ ನಾನು ಲಾಸ್ಟ್ ತುಂಬ ಹಿಂದೆನೇ ಶೇರ್ ಮಾಡಿದ್ದೆ. ಬಟ್ ಲೆಟ್ ಮೀ ಶೋ ಯು. ಇದ್ರ ಪ್ಯಾಟರ್ನ್ ಹೀಗಿದೆ ಹಿಂದ್ಗಡೆಗೆ. ಆ್ಯಂಡ್ ಸ್ಲೀವ್ಸು ಈ ಥರ ಬರುತ್ತೆ, ಈ ಥರ ಇಲ್ಲೂ ಫ್ರಿಲ್ ಇದೆ, ಈ ಥರ ಚಿಕ್ಕದಾಗಿ. ಈಗ ಸಾಯಂಕಾಲ 7 ಗಂಟೆ ಆಗ್ತಾ ಇದೆ. ಇನ್ನೊಂದು 10 ನಿಮಿಷಕ್ಕೆ 7 ಗಂಟೆ ಆಗುತ್ತೆ. 7 ಗಂಟೆ ಕರೆಕ್ಟಾಗಿ ಕನ್ನಡ ಟ್ಯೂಷನ್ಗೆ ಒಂದು ಹುಡುಗ ಬರ್ತಾನೆ. ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಮಗನೇ. ಅವನು
ಕನ್ನಡ ಹೇಳಿಸ್ಕೊಳ್ತಾ ಇದ್ದಾನೆ. ಮಾತಾಡ್ತಾ 7 ಗಂಟೆನೂ ಆಗೋಯ್ತು. ಅವ್ನು ಬಂದ್ಬಿಡ್ತಾನೆ ನಿನ್ನೇನು 7:05 ಕಳಿಸ್ತೀನಿ ಅಂತ ಹೇಳಿದ್ರು ಅವರು. ಅವ್ನು ಬರಕ್ಕೆ ಮುಂಚೆ ಒಂದು ಲೋಟ ಕಾಫಿ ಬೇಕಲ್ಲ, ಸೊ ಕಾಫಿ ಮಾಡ್ಕೊಂಡು ಕುಡಿದು ಅವ್ನಿಗೆ ಪಾಠ ಮಾಡಿ ಅವನ್ನ ಕಳಿಸಿ ಅದಾದ್ಮೇಲೆ ನಾನು ನಿಮ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಒಂದು, ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಇಲ್ಲಿ ನಾನು ಹೀರೆಕಾಯ್ದು ಸಿಪ್ಪೆ ಚಟ್ನಿ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಪ್ಯಾನ್ ಇಟ್ಟು ಅದಕ್ಕೆ ಒಗ್ಗರಣೆ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಯೂಶ್ವಲಿ ಏನಾಗುತ್ತೆ, ನಾವು ಚಟ್ನಿ ಎಲ್ಲ ಮಾಡಿದ್ಮೇಲೆ ಬಾಡಿಸ್ಕೊಳ್ತೀವಲ್ಲ ಕೆಲವೊಂದ್ಸರಿ. ಈ ಫ್ರೈ ಮಾಡ್ಕೊಂಡಿರೋ ಚಟ್ನಿಗಳಿಗಾದ್ರೆ ಒಗ್ಗರಣೆ ಆಮೇಲೆ ಹಾಕಿದ್ರೆ ಮತ್ತೆ ಇನ್ನೊಂದು ಬಾಣಲೆ ಮಾಡಬೇಕು, ಅಥವಾ ಈ ಬಾಣಲೆ ಮಾಡಿದ್ರೆ ಸೀದೋಗುತ್ತೆ, ಅದೆಲ್ಲ ಇರುತ್ತಲ್ಲ ಕಾನ್ಸೆಪ್ಟ್. ನಾನೇನು ಮಾಡ್ತೀನಿ, ಅದಕ್ಕೆ ಫಸ್ಟು ಒಗ್ಗರಣೆ ಮಾಡಿಕೊಂಡು ನಾನು ಯಾವ ಬಟ್ಲಿಗೆ ಚಟ್ನಿ ತೆಗಿಬೇಕಂತ ಇಟ್ಟಿರ್ತೀನೋ ಆ ಬಟ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ಸಿಂಪಲ್ ಒಗ್ಗರಣೆ ಮಾಡಿದ್ದೀನಿ. ಏನಂದರೆ ಎಣ್ಣೆ, ಸಾಸಿವೆ, ಇಂಗು ಹಾಗೆ ಕರಿಬೇವು. ಸೊ ಕರಿಬೇವು ಒಂಚೂರು ಕ್ರಿಸ್ಪಿ ಆದ ತಕ್ಷಣ ಅದನ್ನು ನಾನು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲೆಗೆ ಮತ್ತೆ ಒಂಚೂರು ಎಣ್ಣೆ ಹಾಕಿ ಮತ್ತೆ ಉದ್ದಿನಬೇಳೆ, 1-2 ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ನಾನಿಲ್ಲಿ 2 ಹೀರೆಕಾಯ್ದು ಸಿಪ್ಪೆ ತೊಗೊಂಡಿದ್ದೀನಿ. ನಾನು ತುಂಬ ಸಿಪ್ಪೆ ತೆಗಿಯೋಕ್ಕೆ ಹೋಗಲ್ಲ, ಸೊ 1 ಬಟ್ಲಷ್ಟು ಸಿಪ್ಪೆ ಬಂದಿದೆ. ಅದನ್ನು ಒಂಚೂರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಏನು ಮಾಡೋಷ್ಟಿಲ್ಲ. ಸೊ ಈಗ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ 1 ಕಪ್ ಇದಕ್ಕೆ ಸಿಪ್ಪೆಗೆ 1-2 ಸ್ಪೂನಷ್ಟು ಉದ್ದಿನಬೇಳೆ, 3 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು. ಅದೆರಡು ಒಂಚೂರು ಆದಮೇಲೆ ಅದಕ್ಕೆ ಒಂಚೂರು ಜೀರಿಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಈಗ ನಾನು ಹೀರೆಕಾಯಿ ಸಿಪ್ಪೆನ ಸುಮ್ಮನೆ ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಈ ಹೀರೆಕಾಯಿ ಹಾಕಿದ ಮೇಲೆ ಅಂದರೆ ಸಿಪ್ಪೆ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ಬೇಕಾಗತ್ತೆ ಎಣ್ಣೆಲಿ. ನೀವು ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಎಣ್ಣೆ ಹಾಕಿದ್ದೀನಿ. ಆ್ಯಂಡ್ ಸಾಕು, ಅಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬೇಯಿಸ್ತೀನಿ, ಅದರಿಂದ ಸಾಕು. ನೀವು ನೀರು ಹಾಕಲ್ಲ, ಬರೀ ಎಣ್ಣೆಲೇ ಬೇಕು. ಈ ಬುತ್ತಿ ಕಟ್ಕೊಂಡು ಹೋಗುವಾಗ ಗಟ್ಟಿ ಚಟ್ನಿ ಬೇಕಲ್ಲ, ಸೊ ಅವಾಗ ನೀರು ಹಾಕೋಕ್ಕಾಗಲ್ಲ. ಸೊ ಆಗ ಎಣ್ಣೆ ಒಂಚೂರು ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ. ಸೊ ಈಗ ಒಂಚೂರು ಅದು ಬಾಡಿದ ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂಚೂರು ಬಾಡಿಸಿ ಮುಚ್ಚಿಡ್ತಾ ಇದ್ದೀನಿ ಬೇಯಲಿಕ್ಕೋಸ್ಕರ. ಒಂದು 2-3 ನಿಮಿಷ ಆದಮೇಲೆ ಆಲ್ಮೋಸ್ಟ್ ಬೆಂದ್ಬಿಟ್ಟಿರುತ್ತೆ ಇದು. ಬಿಕಾಸ್ ಸಿಪ್ಪೆ ತುಂಬ ಟೈಮ್ ತೊಗೊಳ್ಳಲ್ಲ. ಬಲ್ತಿದ್ರೆ ಟೈಮ್ ತೊಗೊಳುತ್ತೆ, ಆಮೇಲೆ ಬಲ್ತಿದ್ರಲ್ಲಿ ಚಟ್ನಿ ಚೆನ್ನಾಗಿರೋದಿಲ್ಲ. ಎಳೆದಾಗಿದೆ ಸಿಪ್ಪೆ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ಇದು ನಾವು ಒಂಚೂರು ಪ್ರೆಸ್ ಮಾಡಿದ್ರೆ ಸೌಟಿಂದ ಅದು ಕಟ್ ಆಗುತ್ತೆ ಸಿಪ್ಪೆ. ಸೊ ಆಗ ನಮಗೆ ಗೊತ್ತಾಗುತ್ತೆ ದಟ್ ಈ ಸಿಪ್ಪೆ ಬೆಂದಿದೆ ಅಂತ ಹೇಳಿ. ಇದಕ್ಕೆ ನಾನು ಇವಾಗ 1 ಟೊಮ್ಯಾಟೊ ಡಿಸೀಡ್ ಮಾಡಿ ಇಟ್ಕೊಂಡಿದ್ದೀನಿ, ಬೀಜ ಹಾಕಿಲ್ಲ ನಾನು ಟೊಮ್ಯಾಟೊದು. ಚಿಕ್ಕ ತುಂಡು ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ, ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೆ. ಸೊ ಬೆಲ್ಲ ಹಾಕಿದ ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊ ಒಂಚೂರು ಸಾಫ್ಟ್ ಆಗೋ ತನಕ ಅದನ್ನು ಮತ್ತೆ ಬೇಯಿಸ್ಬಿಟ್ಟು ಅದಾದಮೇಲೆ ತಣ್ಣಗೆ ಮಾಡೋಕ್ಕಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಮಾಡಿಟ್ಕೊಂಡಿರೋ ಒಗ್ಗರಣೆಗೆ ಬೆರೆಸಿದರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿ ಇಡ್ಲಿ ಬಿಟ್ಟು ಇನ್ಯಾವುದಕ್ಕೆ, ಎಸ್ಪೆಷಲಿ ರೊಟ್ಟಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಅದೆಲ್ಲ ಮೀರಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ಆರಿದ ಅನ್ನಕ್ಕೆ ಶೇಂಗದ ಎಣ್ಣೆ ಹಾಕ್ಕೊಂಡು ಒಂಚೂರು ಮೇಲೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಚಟ್ನಿ ಈಸ್ ರೆಡಿ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇದಕ್ಕೆ ನಿಮಗೆ ಹೀರೆಕಾಯ್ದು ತುಂಬ ಟೇಸ್ಟ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕಡಲೆಬೇಳೆ, ಉದ್ದಿನಬೇಳೆ ಏನು ಬೇಕಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಕಾಯಿ ತುರಿನೂ ಹಾಕೋಬೋದು. ಯೂಶಲಿ ಕಾಯಿ ತುರಿ ಎಲ್ಲ ಚಟ್ನಿಗೂ ಮ್ಯಾಕ್ಸಿಮಮ್ ಹಾಕ್ತೀವಿ, ಅದರಿಂದ ನಾನು ಇದಕ್ಕೆ ಹಾಕಲ್ಲ. ನಿಮಗೆ ಕಾಯಿ ತುರಿ ಇನ್ನೂ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕಾಯಿ ತುರಿ ಇಸ್ ದ ವೇ. ಸೊ ಗೋ ಹೆಡ್ ಆ್ಯಂಡ್ ಆ್ಯಡ್ ಒಂದಿಷ್ಟು ಕಾಯಿ ತುರಿನ. ಬಟ್ ಇದ್ರದ್ದು ಟೇಸ್ಟ್ ಹೋಗ್ಬಿಡುತ್ತೆ. ನಂಗೆ ಹೀರೆಕಾಯಿ ತುಂಬ ಇಷ್ಟ, ಆ್ಯಕ್ಚುಲಿ ತರಕಾರಿಗಳು ನಂಗೆ ತುಂಬ ಇಷ್ಟ. ಎಸ್ಪೆಷಲಿ ಹೀರೆಕಾಯಿ ತೊವ್ವೆ ಮತ್ತು ಎಣಗಾಯಿ ಎರಡೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಎಣಗಾಯಿದು ರೆಸಿಪಿ ನಾಳೆ ಶೇರ್ ಮಾಡ್ತೀನಿ ನಾನು, ಯಾಕಂತ ಹೇಳಿದ್ರೆ ಹೀರೆಕಾಯಿ ಇದೆ. ಸೊ ಐ ಥಾಟ್ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ರಾತ್ರಿ ಮಾಡಿಲ್ಲ. ನಾಳೆ ಬೆಳಗ್ಗೆ ತಿಂಡಿಗೆ ಅದನ್ನು ಮಾಡೋಣ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದರದ್ದು ರೆಸಿಪಿ ಹಾಕ್ತೀನಿ. ಈ ವ್ಲಾಗ್ ಇಷ್ಟೇ. ಈ ರೆಸಿಪಿ ಡೆಫಿನೆಟ್ಲಿ ಟ್ರೈ ಮಾಡಿ. ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.